ಡಾಕ್ಟರ್, ಎಲ್ಲಿಗೆ ಬರೋದಕ್ಕೆ ಹೇಳಿದ್ರಿ? ನಿಮ್ ಮಗ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾನೆ. ಹೀಸ್ ಅ ಚೇಂಜ್ಡ್ ಮ್ಯಾನ್ ನಾವ್. ಅದಕ್ಕೆ ಎಲ್ಲಿ ಶುರುವಾಯ್ತೋ ಅಲ್ಲೇ ಫಿನಿಶ್ ಮಾಡೋಣ ಅಂತ. ಸಿದ್ದು ಅವಾಗ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಆಂಕ್ಷಸ್ ಆಗಿದ್ದ. ಅದು ಇಷ್ಟು ವರ್ಷ ಆದ್ಮೇಲೆ ನೀವಿಬ್ರು ಒಂದು ಆಗ್ತಿರೋ ವಿಷಯ ಕೇಳಿ ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ, ಅದು ಮಾತಲ್ಲ ಹೇಳಕ್ಕಾಗಲ್ಲ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ನೀವು ಮಾಡ್ತಾರೋ ಹೆಲ್ಪ್ ಎಷ್ಟೇ ಜನ್ಮ ಎತ್ತಿದ್ರೂ ಮರೆಯೋದಕ್ಕಾಗಲ್ಲ. ಹೇ, ಡೋಂಟ್ ಮೆನ್ಷನ್ ಇಟ್. ಇಟ್ಸ್ ಆಲ್ ಮೈ ಪ್ಲೆಷರ್. ಯಾಕೆ ಅಂದ್ರೆ ಒಂದು ಸೈಕಿಯಾಟ್ರಿಸ್ಟ್ ಆಗಿ ಒಂದ್ ತಾಯಿ ಮಗ ಸೇರ್ತಿದಾರೆ ಅಂದ್ರೆ ಅದಕ್ಕಿಂತ ಸಂತೋಷ ಬೇರೇನಿದೆ ಹೇಳಿ? ನನ್ನ ಲೈಫಲ್ಲಿ ಟುಡೇ ಇಸ್ ಗೋಯಿಂಗ್ ಟು ಬಿ ಅ ಮೋಸ್ಟ್ ಮೆಮೊರಬಲ್ ಡೇ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್ ಅಗೈನ್. ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಿಮ್ ಕೇಸ್ ನಂಗೆ ತುಂಬಾ ಸ್ಪೆಷಲ್. ಇನ್ನು ಎಷ್ಟೊತ್ತಾಗತ್ತೆ ಡಾಕ್ಟರ್ ನನ್ ಮಗ ಇಲ್ಲಿಗೆ ಬರೋದಕ್ಕೆ? ಓಹ್, he should be here any minute. Please take your seat. ನೀವಿಬ್ರು ಮಾತಾಡಿ. ಆಲ್ ದಿ ಬೆಸ್ಟ್. ಓಕೆ ಡಾಕ್ಟರ್. I couldn't take it. You didn't tell me this day would come. I wasn't this kind. Look at what happened. No, I don't want it. Drop it right here. Says in my head. You did not tell me this day would come. I cannot stop me from walking to you, carrying a gun. The sky is coming down. Why is it so dark and empty in my mind? No, no. I love you. I've loved you. I know you are my mom, and I am your son. Carrying a gun. ನನ್ನ ಕ್ಷಮಿಸೋದಕ್ ಬಂದಿದ್ಯಾ ಅಂತ ಅನ್ಕೊಂಡಿದ್ದೆ ಕಣೋ. ಸಾಯಿಸೋದಕ್ ಬಂದದ್ಯಾ? ನನ್ನ ಸಾವಿಂದ ನಿನ್ನ ದ್ವೇಷ ಹೋಗಿ ನೀನು ಮತ್ತೆ ಮಾಮೂಲಿ ಮನುಷ್ಯನ್ ತರ ಆಗ್ತೀಯ ಅಂತಂದ್ರೆ ನಿನ್ನ ಸಾಯಿಸಿ ಮತ್ತೆ ಕೊಲೆಗಾರ ಆಗ್ಬಿಡ ಕಣೋ. ನಾನೇ ಸತ್ತು ಹೋಗ್ತೀನಿ. ಸಿದ್ದು, ಲಿಸನ್ ಟು ಮಿ ಸಿದ್ದು. ಹೇಗೋ ನನ್ನ ಪ್ರೀತಿ ಸುಳ್ಳು ಅಂತ ನೀನ್ ನಂಬಿಟ್ಟೆ ಅಲ್ವಾ? ನಿಮ್ಮಮ್ಮನ ಪ್ರೀತಿನಾದ್ರೂ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋ, ಆಯ್ತಾ? ನನ್ ಪ್ರಾಬ್ಲಮ್ ಏನಂದ್ರೆ ನಾನ್ ಮತ್ತೆ ಮದ್ವೆ ಮಾಡ್ಕೊಂಡೆ ಅಂತ ನನ್ನ ಮಗ ನಾನು ಮಾತಾಡಿದ್ರು ಅವನ್ ಕಣ್ಣಿಗೆ ಕಾಣಿಸಿದ್ರು ಸತ್ತೋಗ್ತೀನಿ ಅಂತ ಹೇಳಿದ್ದ. ಸತ್ಯ ಏನು ಅಂದ್ರೆ ನಾನ್ ಮದ್ವೆ ಮಾಡ್ಕೊಂಡಿದ್ದೆ ಅವನಿಗೋಸ್ಕರ. ಅರವಿಂದ್, ನಿನಗೆ ಗೊತ್ತಿರ್ಬೇಕಲ್ಲಮ್ಮ, ನಮ್ಮ ಊರಲ್ಲೇ ತುಂಬಾ ಎಜುಕೇಟೆಡ್ ಫ್ಯಾಮಿಲಿ, ಅಮೆರಿಕದಲ್ಲಿರೋದು. ಹೌದು ಮಾವ, ಗೊತ್ತು. ಅವನು ಇವತ್ ನಿಮ್ಮನ್ನ ನೋಡಿ ನಿನ್ನ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ದಾನೆ. ಈ ವಿಚಾರದ ಬಗ್ಗೆ ನನ್ನ ಹತ್ರ ಮತ್ತೆ ಮಾತಾಡ್ಬೇಡಿ ಮಾವ. ನನ್ಗೆ ಗೌತಮ್ ಇದ್ದಾನೆ, ಅಷ್ಟು ಸಾಕು. ಅವನು ಒಂದ್ ವೇಳೆ ನನಗೊಬ್ಳು ಹೆಂಡತಿ ಬೇಕು ಅಂತ ಹೇಳಿದಿದ್ರೆ ಈ ವಿಷಯನ ನಾನು ಇಲ್ಲಿವರೆಗೂ ತರ್ತಾನೆ ಇರ್ಲಿಲ್ಲ ಅಮ್ಮ.
ಆದ್ರೆ ಅವನು ನನ್ ಮಗಳಿಗೆ ಒಬ್ಳು ಒಳ್ಳೆ ತಾಯಿ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಂದ. ಆ ಒಂದೇ ಮಾತ್ ಕಣಮ್ಮ ನನಗೆ ಯೋಚನೆ ಮಾಡೋ ಹಾಗೆ ಮಾಡ್ಬಿಡ್ತು. ನಿನ್ ಜೀವನದಲ್ಲಿ ನಿನಗೆ ಅಂತನೂ ಒಬ್ರಿರ್ತಾರೆ. ಒಂದ್ ವೇಳೆ ನನಗ್ ಮಗಳಿದ್ದಿದ್ರೆ ನಾನು ಇದನ್ನೇ ಮಾಡ್ತಾ ಇದ್ದೆ. ನೀನ್ ಏನು ಯೋಚನೆ ಮಾಡ್ಬೇಡಮ್ಮ. ನೀನ್ ತಗೋತಾ ಇರೋ ನಿರ್ಧಾರ ಬರೀ ನಿನ್ ಜೀವನಕ್ಕೆ ಮಾತ್ರ ಅಲ್ಲ, ಗೌತಮ್ ಭವಿಷ್ಯಕ್ಕೂ ಕೂಡ ಅದು ತುಂಬಾನೇ ಮುಖ್ಯವಾಗಿರುತ್ತೆ. ಹೇಳ್ಬೇಕು ಅಂದ್ರೆ ಅವನಿಗೆ ಮತ್ತೆ ತಂದೆ ಸಿಗ್ತಾನೆ ಅನ್ನೋ ಕಾರಣಕ್ಕೆ ನಾನು ಮದ್ವೆ ಮಾಡ್ಕೊಂಡೆ. ಆದ್ರೆ ಅದೇ ನನ್ನ ಜೀವನಕ್ಕೆ ಒಂದು ಶಾಪ ಆಗೋಯ್ತು ಡಾಕ್ಟರ್. ಅವನಿಗೆ ಒಳ್ಳೆ ಭವಿಷ್ಯ ಕೊಡ್ಬೇಕು ಅಂತ ತಗೊಂಡಿದ್ದ ಆ ನಿರ್ಧಾರನೇ ಅವನ ಭವಿಷ್ಯನ ನಾಶ ಮಾಡ್ಬಿಡ್ತು. ನಾನು ಅವನಿಗೋಸ್ಕರ ಅಂತ ಹೇಳ್ದೆ ಇದ್ದಿದ್ರೆ ನೀನ್ ಖಂಡಿತವಾಗ್ಲೂ ಮದ್ವೆ ಆಗ್ತಾ ಇರ್ಲಿಲ್ಲಮ್ಮ. ಅವನಿಲ್ದೆ ನನ್ ಕೈಲಿರೋಕ್ಕಾಗಲ್ಲಮ್ಮವ. ನನ್ನನ್ನ ಅರ್ಥ ಮಾಡ್ಕೊಳ್ಳಿ. ಅವನ ಅಪ್ಪನ ಸ್ಥಾನದಲ್ಲಿ ಇನ್ನೊಬ್ರನ್ನ ಊಹೆ ಮಾಡೋದಕ್ಕೂ ನನಗೆ ತುಂಬಾ ಕಷ್ಟ ಆಗುತ್ತಮ್ಮ. ಸ್ವಲ್ಪ ವರ್ಷ ಆದ್ಮೇಲೆ ನಾನು ಅವನಿಗೆ ಎಲ್ಲ ಸತ್ಯ ಹೇಳ್ಬಿಡ್ತೀನಮ್ಮ. ನೋಡಮ್ಮ, ನಾನು ಒಳ್ಳೆ ನಿರ್ಧಾರನೇ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಯೋಚನೆ ಮಾಡೇ ನಿರ್ಧಾರ ಮಾಡಿದ್ದೀನಿ. ನನ್ನನ್ನು ಅರ್ಥ ಮಾಡ್ಕೊ ಮಗಳೇ. ಆದ್ರೆ ಒಂದ್ಸಲ ಅವನ್ನ ನೋಡ್ಕೊಂಡು ಹೋಗ್ತೇನೆ ಮಾವ. ಅವನು ನಿನ್ನೇನಾದ್ರೂ ಹೀಗ್ ನೋಡಿದ್ರೆ ಅವನ್ ತಡ್ಕೊಳ್ಳೋದಿಲ್ಲ. ಅವನ್ ಬರೋದಕ್ಕೂ ಮುಂಚೆ ಇಲ್ಲಿಂದ ಹೋಗ್ಬಿಡು. ಬರಮ್ಮ. ಊರವರಾಡೋ ಮಾತುಗಳನ್ನ ಕೇಳಿಸ್ಕೊಂಡು ಏನೂ ತಿಳಿದೇ ಇರೋ ವಯಸ್ಸಲ್ಲಿ ನಾನು ಮಾಡಿದ್ದ ತಪ್ಪು ಅಂತ ನನ್ನ ದ್ವೇಷಿಸೋದಕ್ಕೆ ಶುರು ಮಾಡ್ತಾ ಕೆಲವು ವರ್ಷಗಳ ನಂತರ ನಾನು ಹೋಗಿ ಅವನ್ನ ನೋಡಿದ್ರು ಹೇಗಿದ್ಯಮ್ಮ? ನನ್ ಜೊತೆ ಮಾತಾಡಲ್ಲ ಅಂತ ಒಳಗ್ ಬಾ. ಹೇಳ್ಬಿಟ್ಟ. ಅವಳು ನನ್ ಜೊತೆ ಮಾತಾಡಿದ್ರು, ನನಗ್ ಕಾಣಿಸಿದ್ರು, ನಾನ್ ಸತ್ತೋಗ್ತೀನಿ. ಇಲ್ಲಿಂದ ಹೊರಟೋಗೋದು ಕೇಳ ಅವಳನ್ನ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣಮ್ಮ. ನೀನ್ ಅವನಿಂದ ಎಷ್ಟು ದೂರ ಇರ್ತೀಯೋ ಅಷ್ಟೇ ಒಳ್ಳೇದು. ನನ್ನನ್ನ ಕ್ಷಮಿಸ್ಬಿಡಮ್ಮ. ಅದಕ್ಕೆ ನಾನು ಹೆದರ್ಕೊಂಡು ಅವನ ಜೊತೆ ಮಾತಾಡೋಕ್ಕೂ ಪ್ರಯತ್ನ ಪಡ್ಲಿಲ್ಲ. ಆವತ್ತಿಂದ ಗೌತಮಿಂದ ದೂರ ಬದುಕ್ತಾ ಇದ್ದೀನಿ. ನನ್ನ ಮಗನ ಎಷ್ಟು ಮಿಸ್ ಮಾಡ್ಕೊಂಡೆ ಅನ್ನೋದು ನನಗ್ ಮಾತ್ರ ಗೊತ್ತು ಡಾಕ್ಟರ್. ಗೌತಮ್ 17 ವರ್ಷದವನಾದಾಗ ಅಲ್ಲಿ ಊರಲ್ಲಿ ಯಾರೋ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ಅಂತ ಅವ್ರನ್ನ ಸಾಯಿಸ್ಬಿಟ್ಟ. ಆ ಕೇಸನ್ನ ಅವನ್ ತಾತ ತನ್ನ ತಲೆ ಮೇಲೆ ಹಾಕ್ಕೊಂಡ್ರು. ತಾತನ ಹೆಸರೇನು? ಸೂರ್ಯನಾರಾಯಣ್. ಈ ವಿಷಯ ನನ್ಗೆ ತುಂಬಾ ತಡವಾಗಿ ಗೊತ್ತಾಯ್ತು. ನಾನು ಊರಿಗೆ ಹೋದಾಗ ಜೈಲಲ್ಲಿ ಅವರು ಸತ್ತು ಹೋದ್ರು ಅಂತ ಗೊತ್ತಾಯ್ತು.